ಅಗ್ನಿವೀರರಾಗಿ ಆಯ್ಕೆಯಾದ ದಾಂಡೇಲಿಯ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು. ಅಗ್ನಿವೀರ ದೇಶ ಸೇವೆಗೆ ಅತ್ಯದ್ಭುತ ಅವಕಾಶ. ಚಿದಾನಂದ ಚಿಕ್ಕೊಪ್ಪ. ಸೈನಿಕನಾಗಿ ದೇಶದ ರಕ್ಷಣೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಅವಕಾಶ ಸಿಗುವುದು ಜೀವನದಲ್ಲಿ ಸಿಗುವ ಬಹುದೊಡ್ಡ ಭಾಗ್ಯ. ತಾಯಿ ನೆಲದ ರಕ್ಷಣೆಗೆ ಅವಕಾಶ ಸಿಗುವುದು ಅತ್ಯಂತ ಹೆಮ್ಮೆ ಮತ್ತು ಗೌರವ. ಅಗ್ನಿವೀರರಾಗಿ ಆಯ್ಕೆಯಾಗುವುದು ದೇಶ ಸೇವೆಗೆ ಅತ್ಯದ್ಭುತವಾದ ಅವಕಾಶವಾಗಿದೆ ಎಂದು ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ಮೇಲ್ವಿಚಾರಕರಾದ ಚಿದಾನಂದ ಚಿಕ್ಕೊಪ್ಪ ಅವರು ಹೇಳಿದರು. ಅವರು ದಾಂಡೇಲಿ ನಗರದ ಅಂಬೇವಾಡಿಯ ವಿಟಿಯು ಆವರಣದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಿಂದ ಅಗ್ನಿವೀರರಾಗಿ ಆಯ್ಕೆಯಾದ 3 ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಅಗ್ನಿವೀರರಾಗಿ ಆಯ್ಕೆಯಾಗುವುದು ಸುಲಭದ ಕೆಲಸವಲ್ಲ. ಸತತವಾದ ಪರಿಶ್ರಮದಿಂದ ಮಾತ್ರ ಅಗ್ನಿವೀರರಾಗಿ ಆಯ್ಕೆಯಾಗಲು ಸಾಧ್ಯ. ಅಗ್ನಿವೀರರಾಗಿ ಆಯ್ಕೆಯಾದ ಓಂಕಾರ್ ನಾಯ್ಕೋಜಿ, ನಾಗರಾಜ್ ಕೋರೆ ಮತ್ತು ಚೇತನ್ ಬೋಗುರ್ಕರ್ ಅವರ ಪರಿಶ್ರಮದ ಸಾಧನೆ ಎಲ್ಲ ವಿದ್ಯಾರ್ಥಿಗಳಿಗೆ ಸದಾ ಸ್ಫೂರ್ತಿಯ ಜೊತೆಗೆ ನಮ್ಮ ವಸತಿ ನಿಲಯಕ್ಕೂ ಮಹತ್ವದ ಗೌರವ ಎಂದು ಹೇಳಿ, ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸಲು ದೊರೆತ ಮಹತ್ವದ ಅವಕಾಶವನ್ನು ಧೈರ್ಯದಿಂದ ಸ್ವೀಕರಿಸಿ ವೃತ್ತಿಯ ಪಾವಿತ್ರ್ಯತೆಯನ್ನು ಕಾಪಾಡುವ ಮೂಲಕ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಡುವ ಕಾರ್ಯ ನಡೆಯುವಂತಾಗಲೆಂದು ಶುಭವನ್ನು ಹಾರೈಸಿದರು. ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ವಿಟಿಯು ಕಟ್ಟಡದಲ್ಲಿ ವಸತಿ ನಿಲಯವನ್ನು ನಡೆಸಲು ಉಚಿತವಾಗಿ ಅವಕಾಶ ಕೊಡಿಸಿದ್ದರಿಂದ ಅನೇಕ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಹಾಗೂ ಶೈಕ್ಷಣಿಕವಾಗಿ ಸುಧಾರಿಸಲು ಸಾಧ್ಯವಾಯಿತು. ಅದೇ ರೀತಿ ಈಗ ಅಗ್ನಿವೀರರಾಗಿ ಆಯ್ಕೆಯಾಗಲು 3 ವಿದ್ಯಾರ್ಥಿಗಳಿಗೆ ಇಂತಹ ಸುಸಜ್ಜಿತ ಕಟ್ಟಡ, ಸುತ್ತಮುತ್ತಲಿನ ವಾತಾವರಣ ಪ್ರಯೋಜನಕಾರಿಯಾಯಿತು ಎಂದು ಹೇಳುತ್ತಾ ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅಗ್ನಿವೀರ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮ, ಪ್ರಯತ್ನ ಹಾಗೂ ತಾವು ಎದುರಿಸಿದ ನೋವುಗಳನ್ನು, ಕಷ್ಟಗಳನ್ನು ನೆನೆಸಿ ಭಾವುಕರಾಗಿ ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ತಂದೆ ತಾಯಿಗಳನ್ನು ಸೇರಿದಂತೆ ವಸತಿ ನಿಲಯಕ್ಕೂ ಮತ್ತು ನಿಲಯದ ಪಾಲಕರಿಗೂ ಮತ್ತು ಮೇಲ್ವಿಚಾರಕರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಮುಖ್ಯ ಅತಿಥಿಗಳಾದ ವಿಟಿಯು ಕೇಂದ್ರದ ನಿರ್ದೇಶಕರಾದ ಪ್ರಸನ್ನ ರಾರಾವಿ ಅವರು ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷವನ್ನು ವ್ಯಕ್ತಪಡಿಸಿ, ನಿರಂತರ ಪ್ರಯತ್ನ ಮತ್ತು ಪರಿಶ್ರಮವೇ ಯಶಸ್ಸಿನ ಮೂಲ ಮಂತ್ರ ಎಂದು ಹೇಳಿದರು. ವಿಟಿಯು ಮುಖ್ಯ ತಾಂತ್ರಿಕ ಅಧಿಕಾರಿ ಮನೋಹರ್ ಕಾನಕತ್ರಿ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಯಶಸ್ಸಿನ ಹಿಂದಿನ ದಿನನಿತ್ಯದ ಪ್ರಯತ್ನವನ್ನು ಕಣ್ಣಾರೆ ಕಂಡಿದ್ದನ್ನು ತಿಳಿಸಿ, ಅದು ಇವತ್ತು ಸಾಧನೆಯಾಗಿ ಪರಿವರ್ತನೆಯಾಗಿದ್ದು ಪ್ರಯತ್ನಕ್ಕೆ ಫಲವಿದೆ ಎಂಬುದಕ್ಕೆ ಜೀವಂತ ಸಾಕ್ಷಿ ಎಂದು ಹೇಳಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಶಿವಕ್ಕ ಮಾದರ್ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸುಜಾತಾ ಕಡತಾರೆ ಅವರು ಅಗ್ನಿವೀರರಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸಿದರು. ವಸತಿ ನಿಲಯದ ಪ್ರಶಿಕ್ಷಣಾರ್ಥಿ ನಾಗರಾಜ್ ಮೇಟಿ ಹಾಗೂ ವಿದ್ಯಾರ್ಥಿಗಳಾದ ಸಂದೀಪ್ ನಿರಾಶಿ, ರಾಮ್ ಬೋಡೇಕರ್, ಸ್ಯಾಮ್ಯುಯಲ್ ವಡ್ಡರ್ ಅವರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅಗ್ನಿವೀರರಾಗಿ ಆಯ್ಕೆಯಾದ 3 ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಿಲಯದ ಸಿಬ್ಬಂದಿಗಳಾದ ರಾಕೇಶ್ ಕಮಟೇಕರ್, ಚಿದಾನಂದ್ ಚಲವಾದಿ, ಸುಭಾಷ್ ಕಾಂಬ್ಳೆ, ನಾಗೇಂದ್ರ ಕುರುಬರ್, ರಂಜಿತಾ ಧಾರವಾಡ್ಕರ್ ಸೇರಿದಂತೆ ನಿಲಯದ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಸಂದೀಪ್ ಡಂಬಲ್ ಪ್ರಾರ್ಥನೆ ಗೀತೆ ಹಾಡಿದರು. ಪ್ರಶಿಕ್ಷಣಾರ್ಥಿ ಚಿದಾನಂದ್ ಬಬಲಾದಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಟ್ ಕಲೆಕ್ಟಿವ್ ಆಗಿ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡಿದ್ದು ನೋಡಿದ್ದು ಇವತ್ತು ನನಗೆ ಸಂತೋಷವಾಯಿತು. ಆಮೇಲೆ ಇವತ್ತಿಂದು ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಪ್ಪ, ಒಂದು ಅಗ್ನಿವೀರ ಅಂತ ಹೇಳಿದ್ರೆ, ಅಗ್ನಿವೀರ ಏನೋದು ಪವರ್ ಹೌಸ್ ಇದ್ದಂಗಿಲ್ಲ. ಓಕೆ, ಆಮೇಲೆ ಟ್ಯಾಲೆಂಟ್ ಒಂದು ವಿಷಯ ಬಂತು, ಆಮೇಲೆ ಸ್ಟ್ರೆಂತ್ ಒಂದು ವಿಷಯ ಬಂತು. ಆಮೇಲೆ ಈ ಕಾರ್ಯಕ್ರಮದ ಸುತ್ತ ಸ್ಟಾರ್ಟಿಂಗ್ ನಾವು ನೋಡಿದಾಗ ಒಂದು ಟ್ಯಾಲೆಂಟ್, ಭಾರತಾಂಬೆಗೆ ನಮ್ಮ ಇವ್ರು ಹೇಳಿದ್ ಬಹಳ ಒಳ್ಳೆಯ ಮನಸ್ಸು ನನಗೆ. ಯಾಕಂದ್ರೆ ಅದರಿಂದ ಒಬ್ಬರಿಂದ ತಾಯಿ ಇದ್ದಾರೆ, ಇನ್ನೊಬ್ರು ನಮಗೆ, ಯಾಕಂದ್ರೆ ಊರೊಳಗೆಲ್ಲ ಅಗ್ನಿವೀರ ಸೆಲೆಕ್ಟ್ ಆಗಿರ್ತಾರೆ, ಮುಗಿದು ಅಷ್ಟೇ, ಯಾರು ಕಾರ್ಯಕ್ರಮ ಮಾಡೋದು ಬಹಳ ಕಡಿಮೆ. ಸೊ ಅದಕ್ಕೆ ಇಂಥ ಕಾರ್ಯಕ್ರಮಕ್ಕೆ ನನಗೆ ಈಗ ಎಲ್ಲರೂ ಇಲ್ಲಿ ನಾವು ಸೇರಿರುವ ಒಂದು ವಿಷಯವೇನೆಂದರೆ ಖುಷಿಯ ವಿಚಾರ. ನಮ್ಮ ನಿಲಯದ 3 ಒಂದೇ ಸಲ, ಲಾಸ್ಟ್ ಟೈಮ್ ನಾವು ಫಂಕ್ಷನ್ ಮಾಡಿದಾಗ ಒಬ್ಬಂದೇ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಈ ಸಲ 3 ಜನರು, ಮುಂದಿನ ಸಲ ಮತ್ತೆ ಡಬಲ್ ಆಗಿ 9 ಜನ ಉಪಸ್ಥಿತಿ ಅಂತ
ಸರಿ ನ್ಯಾಯ ಕೇಳಕತ್ತೀರಿ ಅಂತ ಮುಂದೆ ಬರ್ತದೆ ಗೊತ್ತಾಗತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟನೇತಪ್ಪ ಅಂದ್ರೆ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ. ನನ್ನ ಮೊದಲ ಪ್ರಯತ್ನದಲ್ಲಿ ನಾನು ಪರೀಕ್ಷೆಯನ್ನು ಪಾರು ಮಾಡಿ ತದನಂತರ ಅದಕ್ಕೆ ಬೇಕಾದ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಹಲವು ತಿಂಗಳು ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ತುಂಬಾ ಪ್ರಯತ್ನ ಪಟ್ಟೆ. ಅದರ ಫಲವಾಗಿ ಮತ್ತು ನನ್ನ ತಾಯಿಯ, ನನ್ನ ದೇವರ ಎಲ್ಲರ ಆಶೀರ್ವಾದದಿಂದ ನಾನು ನನ್ನ ಸಾಧನೆಯನ್ನು ಚೇತನ ಇವರೆಲ್ಲ ಪ್ರತಿ ಸಲ ಮೇರೆಗೆ ವಾಕಿಂಗ್ ಹೋಗುದು. ಅವರು ಪೇಪರ್ ಸೈನ್ಸ್ ಹುಡುಗರು. ಸೈನ್ಸ್ ಹುಡುಗರು ಏನಂತಾರೆ ಇಂಥವೆಲ್ಲ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಟೆಕ್ನಿಕಲ್ ಕೋರ್ಸ್ ಬೇರೆ ಬೇರೆ ಇಂಟ್ರೆಸ್ಟ್ ಇರ್ತದೆ. ಆದ್ರೆ ಪೇಪರ್ ಸೈನ್ಸ್ ಹುಡುಗರು ಜಾಸ್ತಿ ಹೋಗ್ತಾ ಇದ್ದಾರೆ. ಅವ್ರಿಗೆ ದೇಸಿ ಸೇವೆ ಮಾಡಬೇಕು ಅನ್ನೋದೊಂದು ಹೆಮ್ಮೆ. ನಾನು ಅದನ್ನು ಮಾಡ್ಲೇಬೇಕು, ಅದ್ರಲ್ಲಿ ಸಾಧನೆ ಮಾಡಬೇಕು, ನಾನು ಏನಾದ್ರೂ ಜೀವನದಲ್ಲಿ ಸಕ್ಸಸ್ ಆಗಬೇಕು, ನಮ್ಮ ಊರಿನ ಗೌರವ ತರಬೇಕಂತೇಳಿ. ಮತ್ತೆ ಈಗ ನಮ್ಮ ಈ ದಾಂಡೇಲಿ, ಮುಡಗೋಡ, ಹಳೆಯಾಳ, ಗೌಳಿ ಸಮಾಜದ ಮಕ್ಕಳು ಬಹಳ ಜನ ಅಗ್ನಿಯವರ ಆಯ್ಕೆಯಾಗಿದ್ದಾರೆ. ನಾ ಎಲ್ಲ ನೋಡ್ತಾ ಇದ್ದೇನೆ, ಅವ್ರದ್ದೆಲ್ಲ ಸ್ಟೇಟಸ್ ಆಗಿ ಪೇಪರ್ಗಾಗಿ ಅವ್ರ ಸನ್ಮಾನ ಮಾಡೋದು ಸಮಾರಂಭ ನೋಡ್ತಾ ಇದ್ದೇನೆ. ಈಗಿನ ಜನರು ಏನಪ್ಪಾ ಅಂದ್ರೆ ದೇಶ ಸೇವೆ ಮಾಡ್ಕೊಳ್ಳಿ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ವಿದ್ಯಾರ್ಥಿ ಕೂಡ ಹೇಳಿರಿ, ಇದನ್ನ ನೀವೇನ್ ಮಾಡ್ಬೇಕಂತಂದ್ರೆ ಅದನ್ನ ಅವ್ರು ಈಗ ಎಷ್ಟು ಚಂದ ಮಾತಾಡಿದ್ರು ಅವರು. ಅವ್ರದ ಒಂದು ಪರಿಶ್ರಮ ಬಾಳ ಇದೆ. ಈಗ ದೇಶ ಸೇವೆಗೆ ಹೋಗೋದಷ್ಟು ಈಸಿ ಇಲ್ಲ. ನಮ್ಮೂರಲ್ಲಿ ಒಬ್ಬ ಆರ್ಮಿಗೆ ಹೋದ, ನನ್ನ ಕ್ಲಾಸ್ಮೇಟ್ ಆರ್ಮಿಗೆ ಹೋದ. ಅವ ಆರ್ಮಿ ಮುಗಿಸಿ ಬಂದ್ಮೇಲೆ ಊರಲ್ಲಿ ಅಡ್ಡಾಡ್ತಾ ಇದ್ದ. ಒಂದು PSI ಸರ್ ನಮಸ್ತೆ ಸರ್ ಅಂತಿದ್ರು. PSI ಆರ್ಮಿ ಮುಗಿಸಿ ಬಂದ, ನಮಸ್ತೆ ಸರ್ ನನ್ನ ಕ್ಲಾಸ್ಮೇಟ್. ಇವಾಗ ಪ್ರಯತ್ನ ಮಾಡಿದ, KS ಆಗಿದ್ದಾನ. ಈಗ ಸದ್ಯ PSI ವರ್ಕ್ ಮಾಡ್ತಾ ಇದ್ದಾನ. ಆರ್ಮಿ ಬಂದ್ಮೇಲೆ PSI. ನಾವು ಹಾಸ್ಟೆಲ್ ವಾರ್ಡನ್ ಆಗಿ ನಿಮ್ಮ ಮಕ್ಕಳ ಸೇವೆ ಮಾಡ್ಕೊಂಡು ನಿಮ್ಮ ಹಲವಾರು ಸಮಸ್ಯೆಗಳನ್ನ ಪರಿಹರಿಸೋದ್ರಲ್ಲೇ ನಾವು ಇನ್ನ ಇಲ್ಲೇ ಇದ್ದೇವೆ. ನನ್ನ ಕ್ಲಾಸ್ಮೇಟ್ ಹುಡುಗ ಇವಾಗ ಆರ್ಮಿ ಹೋಗ್ಕೊಂಡು ಅದನ್ನ ಮುಗಿಸ್ಕೊಂಡು ದೇಶ ಸೇವೆ ಮಾಡ್ಕೊಂಡು ಮತ್ತೆ KS ರಿಸಲ್ಟ್ ಕೊಟ್ಟಾಗ ಅಲ್ಲಿ ಅವ್ನು ಕೂಡ ಆಯ್ತು. ಲೆಕ್ಚರ್ ಆಗ್ಬೇಕಂತ ಆಸೆ ಹಾಕಿದಾನ. ಈಗ ಹಾಲಿ PSI ವರ್ಕ್ ಮಾಡ್ತಾ ಇದ್ದಾನ. ಈ ದೇಶ ಸೇವೆ ಅನ್ನೋದು ಬಹಳ ಗೌರವ. ನಮ್ಮ ಭಾರತ ದೇಶದಲ್ಲಿ ಬಹಳ ಗೌರವ ಸ್ಥಾನ. ನಾವೇನು ಸಾಧನೆ ಮಾಡ್ತೇವೆ ಇಲ್ಲ ಅಂತಲ್ಲ. ಸಾಧನೆ ಮಾಡಿದ ತಕ್ಷಣ ಶಬಾಷ್ ಅಂತಾರ, ಸನ್ಮಾನ ಮಾಡ್ತಾರ. ಆದ್ರೆ ಈ ಆರ್ಮಿಗೆ ಹೋಗ್ಬೇಕಾದ್ರ ಅಷ್ಟು ಈಸಿ ಇರಲ್ಲ. ಯಾವುದೇ ತಂದೆ ತಾಯಿ ಒಬ್ಬನೇ ಮಗ ಇದ್ದಾನ, ಆರ್ಮಿ ಕಳ್ಸಲ್ಲ. ಅಲ್ಲಿ ಬೇಡಪ್ಪ, ನನ್ನ ಮಗ ಇಲ್ಲೇ ಇರ್ಬೇಕು, ನನ್ನ ಮಗ ಅದೇನು ಕೋಟಿ ಕೊಟ್ರು ಆರ್ಮಿ ಕಳ್ಸಲ್ಲ. ದೇಶ ಸೇವೆ ಮಾಡ್ಲಿಕ್ಕೆ. ಯಾಕೆಂದ್ರೆ ಈಗ ನೀವು ನೋಡ್ತಿರ್ತೀರಿ, ಘಟನೆ ನೋಡ್ತಿರ್ತೀರ. ಘಟನೆ ಎಲ್ಲ ಈಗಿನ ಸಂದೇಶಗಳು ಬಂದ ತಕ್ಷಣ ನೋಡಿದ ತಕ್ಷಣ ಎಷ್ಟು ಬೇಜಾರಾಗತ್ತಪ್ಪ ಅಂತಂದ್ರ ಆ ತಂದೆ ತಾಯಿ ಅವ್ರು ಮತ್ತೆ ಜೀವನದಲ್ಲಿ ಏಳಿಗೆನಾಗಲ್ಲ, ಅಷ್ಟು ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರ. ಆದ್ರೆ ಅವರಿಗೆ ನಮ್ಮ ದೇಶ ಅವ್ರಿಗೆ ಎಷ್ಟು ಗೌರವ ಕೊಡ್ತದೆ. ದೇಶ ತುಂಬಾ ರಾರಾಸ್ತಿರ್ತಾರೆ ಅವರು. ದೇಶ ಸೇವೆ ಇದೆ, ದೇಶದ ಹೆಮ್ಮೆಯ ಪುತ್ರ ಅವ ಹೇಳಿದ. ಈಗ ನಾವು ಯಾರಾದ್ರೂ ನಾರ್ಮಲ್ ಆಗಿ ಸತ್ತಾನ ಅಂತಾರಂತೇಳಿ. ಆದ್ರೆ ಒಬ್ಬ ನಮ್ಮ ದೇಶ ಕಾಯುವಂತ ಯೋಧ ಏನಾದ್ರೂ ಅವನಿಗೆ ಭಾರತಾಂಬೆ ಏನಾದ್ರೂ ಅವನಿಗೆ ಕೈ ಹಿಡಿಯಲಿಲ್ಲಪ್ಪ, ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಅವನಿಗೆ ಹುತಾತ್ಮನಾದಂತ ನಾವು ಗೌರವ ಸಲ್ಲಿಸ್ತೇವೆ. ನಮ್ಮ ಭಾರತ ತ್ರಿವರ್ಣ ಧ್ವಜ ಅವನ ಮೇಲೆ ಹರಡ್ತದೆ, ಅಷ್ಟು ಗೌರವ ಕೊಡ್ತೇವೆ. ಒಂದು ನಮ್ಮ ಮುಂದಿನ ಇದು ಗುರಿ ಅವ್ರಿಗೆ ನಮಗೆ ಒಂದು ಅನುಭವ ವ್ಯಕ್ತಿಗಳಾಗ್ಲಿ ಅಂತ ಹೇಳ್ಕೊಂಡು ನೀವು ಅದನ್ನ ಗುರಿ ಅಳವಡಿಸಿಕೊಂಡು ನೀವು ಕೂಡ ಸಕ್ಸಸ್ ಆಗಬೇಕು. ಜೀವನ ಪದೇ ಬರಲ್ಲ. ಒಂದ್ಸಲ ಜೀವನ ಹಾಳು ಮಾಡ್ತಿದ್ರೆ ಬರಲ್ಲ. ನಾನು ನಿಮಗೆ ಮತ್ತೊಂದ್ಸಲ ಹೇಳ್ತೇನೆ, ಪದೇ ಅದೇ ಹೇಳ್ತಾ ಇರ್ತೇನೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಂದು ಸಲ ದೇವರ ಅವಕಾಶ ಕೊಟ್ಟು ನೋಡ್ತಾನ. ನಾವೇನಾದ್ರೂ ಅದನ್ನ ಖಾಲಿಲೆ ಬಂದ್ರೆ ಇನ್ನೊಂದ್ಸಲ ಅವಕಾಶ ಕೊಡಲ್ಲ. ಇದೆಲ್ಲ ಅನುಭವ ಆಗಿದೆ ನಮ್ಗ. ಮುಂದಿನ ಸಲ ಮುಂದಿನ ಚಾನ್ಸ್ ನಾ ತಗೊಂಡೇನು. ಬಂದದ್ದಲ್ಲ ನೀವು ಉಣ್ಣುವ ಎಡೆನ ನೀನೇನಾದ್ರೂ ಒತ್ತು ಹೋದ್ರ ಮತ್ತೆ ನಿನಗದು ಒಲಿಯುದಿಲ್ಲ. ಈ ಬಂದದ್ದನ್ನ ಗೌರವಿಸಬೇಕು. ಅದಕ್ಕೆ ನಾವು ಉನ್ನತ ಹುದ್ದೆ ತಗೊಂಡು